ನನ್ನ ಎಲ್ಲಾ ಕೊಪ್ಪಳ ಹಿಂದೂ ಬಾಂಧವರಿಗೆ ಜೈ ಶ್ರೀರಾಮ್. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಣ್ಣನವರು ನಮ್ಮ ಕೊಪ್ಪಳಕ್ಕೆ ಬರ್ತಾರಂತೆ. ಕೊಪ್ಪಳದಲ್ಲಿ ಒಂದು ಕೇಸರಿ ಶಾಲ್ ಇರಬಾರ್ದು, ಒಂದು ಕೇಸರಿ ಧ್ವಜ ಇರಬಾರ್ದು ಅಂತ ಕಿತ್ತಾಕ್ಸೋಕೆ ಸೂಚನೆ ಕೊಟ್ಟಾರಂತೆ. ಸಿದ್ದರಾಮಣ್ಣನವರೇ, ಅದು ನಿನ್ನ ಅಪ್ಪಂದ ಕೇಸರಿ ಧ್ವಜ ಕೇಸರಿ ಶಾಲು ನಿನ್ನ ಅಪ್ಪನಿಗೆ ಕೊಟ್ಟಿರೋದ್ರೆ ಮುಟ್ಟಸ, ಆಮೇಲೆ ಐತೆ ನಿನಗೆ ಮಾರಿ ಅಪ್ಪ. ಸಿಎಂ ಸಿದ್ದರಾಮಯ್ಯನವರೇ, ನೀವ್ ಆಡಿದಂತ ಮಾತು ಕೇಸರಿ ಧ್ವಜ ಕಿತ್ತು ಹಾಕಂತ ಹೇಳಿದಿರಲ್ಲ, ಇದು ಏನಾದ್ರೂ ನಮ್ಮ ಗೌಡ್ರ ಕಿವಿಗೆ ಬಿತ್ತ ಅಂದ್ರೆ ನಿಮ್ಮನ್ನ ಜೀವಂತವಾಗಿ ಬಿಡೋದಿಲ್ಲ ನಮ್ಮ ಗೌಡ್ರು. ನಮ್ಮ ಅದ್ಯಾದ ಹಿಂದೂ ಹುಲಿ ಐತಿ BRP ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಿವಿಗೆ ಏನಾದ್ರು ಕೇಳ್ತು ಅಂದ್ರೆ ನಿಮ್ ಜೀವಂತ ಸುಟ್ಟು ಹಾಕ್ತಾರೆ, ತಿಳ್ಕೊಂಡ್ ಬಿಡ್ರಿ ಸಿಎಂ ಸಿದ್ದರಾಮಣ್ಣನವರ. ಇದೇ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇರೋದು. ನಿನ್ನ ಅಪ್ಪನ್ ಕೊಟ್ಟಿರೋ ಕಿತ್ತಸ. ಜೈ ಶ್ರೀರಾಮ್. ನನ್ನ ಎಲ್ಲಾ ಕೊಪ್ಪಳ ಹಿಂದೂ ಬಾಂಧವರಿಗೆ ಜೈ ಶ್ರೀರಾಮ್. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಣ್ಣನವರು ನಮ್ಮ ಕೊಪ್ಪಳಕ್ಕೆ ಬರ್ತಾರಂತೆ. ಕೊಪ್ಪಳದಲ್ಲಿ ಒಂದು ಕೇಸರಿ ಶಾಲ್ ಇರಬಾರ್ದು, ಒಂದು ಕೇಸರಿ ಧ್ವಜ ಇರಬಾರ್ದು ಅಂತ ಕಿತ್ತಾಕ್ಸೋಕೆ ಸೂಚನೆ ಕೊಟ್ಟಾರಂತೆ. ಸಿದ್ದರಾಮಣ್ಣನವರೇ, ಅದು ನಿನ್ನ ಅಪ್ಪಂದ ಕೇಸರಿ ಧ್ವಜ ಕೇಸರಿ ಶಾಲು ನಿನ್ನ ಅಪ್ಪನಿಗೆ ಕೊಟ್ಟಿರೋದ್ರೆ ಮುಟ್ಟಸ, ಆಮೇಲೆ ಐತೆ ನಿನಗೆ ಮಾರಿ ಅಪ್ಪ. ಸಿಎಂ ಸಿದ್ದರಾಮಯ್ಯನವರೇ, ನೀವ್ ಆಡಿದಂತ ಮಾತು ಕೇಸರಿ ಧ್ವಜ ಕಿತ್ತು ಹಾಕಂತ ಹೇಳಿದಿರಲ್ಲ, ಇದು ಏನಾದ್ರೂ ನಮ್ಮ ಗೌಡ್ರ ಕಿವಿಗೆ ಬಿತ್ತ ಅಂದ್ರೆ ನಿಮ್ಮನ್ನ ಜೀವಂತವಾಗಿ ಬಿಡೋದಿಲ್ಲ ನಮ್ಮ ಗೌಡ್ರು. ನಮ್ಮ ಅದ್ಯಾದ ಹಿಂದೂ ಹುಲಿ ಐತಿ BRP ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಿವಿಗೆ ಏನಾದ್ರು ಕೇಳ್ತು ಅಂದ್ರೆ ನಿಮ್ ಜೀವಂತ ಸುಟ್ಟು ಹಾಕ್ತಾರೆ, ತಿಳ್ಕೊಂಡ್ ಬಿಡ್ರಿ ಸಿಎಂ ಸಿದ್ದರಾಮಣ್ಣನವರ. ಇದೇ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇರೋದು. ನಿನ್ನ ಅಪ್ಪನ್ ಕೊಟ್ಟಿರೋ ಕಿತ್ತಸ. ಜೈ ಶ್ರೀರಾಮ್.